ಸಾಮಾನ್ಯವಾಗಿ ನಾವು ಗಮನಿಸೋದು ದೇವರುಗಳ ಹಾಡುಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ. ಅಂತಹ ಒಂದು ಸಾಲಿಗೆ ಸೇರಿದಂಥ ಸಿನಿಮಾ ಓಂ ಶಿವ ಚಿತ್ರದ ಒಂದು ಹಾಡು ಸದ್ಯಕ್ಕೆ ಲಿರಿಕಲ್ ಹಾಡು ಬಿಡುಗಡೆಯಾಗಿ ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಯಶಸ್ವಿಯಾಗಿದೆ. ಚಿತ್ರದ ನಾಯಕ ಭಾರ್ಗವ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದೀರಾ, ಫೀಲ್ ಹೆಂಗಿದೆ? ಯಾಕಂದರೆ ಇಷ್ಟು ಜನ ಕ್ರೌಡು, ಹಾಡುಗಳಿಗೆ ಸಿಕ್ಕಂಥ ರೆಸ್ಪಾನ್ಸ್ ಹೆಂಗಿದೆ ಅಂತ? ಮ್ಯಾಮ್, ನನ್ನ ಫಸ್ಟ್ ಸಿನಿಮಾ ಆಗಿದೆ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಚೆನ್ನಾಗಾಗುತ್ತೆ ಅಂತ. ಇಟ್ ಈಸ್ ಗೋಯಿಂಗ್ ಆನ್ ರಿಯಲಿ ಗುಡ್ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಹೀರೋ ಆಗಬೇಕು ಅಂತ ಯಾಕೆ ನಿಮ್ಗೆ ಅನಿಸಿದ್ದು? ಮ್ಯಾಮ್, ಸಿನಿಮಾ ಇಂಡಸ್ಟ್ರಿಗೆ ಆ್ಯಕ್ಚುಲಾಗಿ ಪ್ಲ್ಯಾನೇ ಇರಲಿಲ್ಲ, ಬಟ್ ಹೋಗ್ತಾ ಹೋಗ್ತಾ ಒಂದು ಇನ್ಸಿಡೆಂಟ್ಸ್ ಅದು ಇದರಿಂದ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇದು ಪ್ಲ್ಯಾನ್ ನಂದು ಆ್ಯಕ್ಟಿಂಗ್ ಮಾಡೋಕ್ಕಿರಲಿಲ್ಲ, ಅಪ್ಪನೊಂದು ಕನಸಿತ್ತು. ಆದ್ದರಿಂದ ಅದು ನನಗೆ ಬೆಳೀತಾ ಅದು ನಂಗೆ ಡೈವರ್ಟ್ ಆಗ್ತು. ಅದಾದಮೇಲೆ ಈ ಫೀಲ್ಡಿಗೆ ಬರೋಣ ಅಂತ, ಇಂಡಸ್ಟ್ರಿ ಕಾಲಿಡೋಣ ಅಂತ. ಸಾಮಾನ್ಯವಾಗಿ ಸಿನಿಮಾ ಮಾಡೋ ಮುಂಚೆ ಒಂದಿಷ್ಟು ಅದಕ್ಕೆ ಪ್ರಿಪರೇಷನ್ ನಡೆಯುತ್ತೆ. ಡ್ರಾಮಾ ಕ್ಲಾಸಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್, ಇಂಥದ್ದೇನಾದರೂ ಮಾಡ್ಕೊಂಡಿದ್ದೀರಾ ನೀವು? ಮ್ಯಾಮ್, ಆಲ್ಮೋಸ್ಟ್ ನಾನು ಒಂದು 2 years ಜಿಮ್ ಆಗಿರ್ಬೋದು, ಆಮೇಲೆ ಆ್ಯಕ್ಟಿಂಗ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ಎಲ್ಲ ಟ್ರೈನ್ ಅಪ್ ತೊಗೊಂಡು ಡೈರೆಕ್ಟ್ರನ್ನ ಇಟ್ಕೊಂಡೇ ತೊಗೊಂಡೆ ಮ್ಯಾಮ್. ಈ ಸಿನಿಮಾಗೆ ಅವ್ರಿಗೆ ಹೆಂಗೆ ಬೇಕೋ ಅದೇ ಥರ ಬರಲಿ ಅಂತ ಡೈರೆಕ್ಟರ್ ಜೊತೆನೇ ಟ್ರಾವೆಲ್ ಮಾಡಿ ಕ್ಯಾರಿ ಮಾಡಿ. ಎಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಹೋದ್ರಿ? ಎಲ್ಲಿ ಟ್ರೈನ್ ಮಾಡಿದ್ರಿ? ಟ್ರೈನ್ ಪಡ್ಕೊಂಡ್ರಿ ಏನು ಅಂತ? ಮ್ಯಾಮ್, ಒಂದು ಶಿವಮೊಗ್ಗಲ್ಲಿ ಒಂದು ಕಡೆ ಇದ್ದೆ. ಅದಾದಮೇಲೆ ಬ್ಯಾಂಗ್ಳೂರಿಗೆ ಆ್ಯಕ್ಚುಲಾಗಿ ಡೈರೆಕ್ಟರ್ ಫ್ರೆಂಡ್ ಒಬ್ಬರಲ್ಲಿ ಟ್ರೈನರ್ ಆಗಿದ್ದರು. ಅವ್ರನ್ನ ಕರೆಸಿ ಎವ್ರಿ ಡೇ 4 hours, ಮಾರ್ನಿಂಗ್ 4 hours, ಈವ್ನಿಂಗ್ ಆ ಥರ ಪ್ಲ್ಯಾನ್ ಮಾಡಿ ಒಂದು ಟ್ರೈನಿಂಗ್ ಕೊಟ್ಟರು. ಸೊ ಹೊಸಬರ ಸಿನಿಮಾ ಅಂದ್ರೇ ಇವಾಗ ಭಯ, ಗೆಲ್ಲುತ್ತಾ ಗೆಲ್ಲಲ್ವಾ, ಜನ ಸ್ವೀಕರಿಸ್ತಾರ ಅಂತ. ಬಟ್ ನಿಮ್ಮ ಎಫರ್ಟ್ ಹೆಂಗೆ ಆಗ್ತಿದ್ದೀರಾ ನೀವು ಅಂತ? ನಮ್ಮ ತುಂಬ ಎಫರ್ಟ್ ಹಾಕಿದ್ದೀವಿ ಸಿನಿಮಾಗೆ. ಸಿನಿಮಾ ಸ್ಟಾರ್ಟ್ ಮಾಡಿಂದ ಇವತ್ತು ಇಲ್ಲಿ ನಿಂತ್ಕೋಬೇಕಂದ್ರೆ ಇವತ್ತು ಕಷ್ಟ ಬಿದ್ದೇ ನಿಂತ್ಕೊಂಡಿರೋದು. ನಾನೇ ಆಗಲಿ, ಹೊಸಬ್ರು ಯಾರೇ ಆಗಲಿ. ಬಟ್ ಸಿನಿಮಾ ಗೆಲ್ತೀನಿ ಅನ್ನೋದು ಒಂದು ಕಾನ್ಫಿಡೆನ್ಸ್. ಯಾಕಂದರೆ ಈಗ ಕೇಳ್ಕೊಳ್ಳೋದು ಜನಕ್ಕೆ ಇಷ್ಟ ಮ್ಯಾಮ್. ನಾನು ಈಗ ಆ್ಯಕ್ಚುಲಾಗಿ ಬರ್ತಾರೆ, ಸಿನಿಮಾ ಹೊಸ ಹೀರೋ ಅಂತ ಬರೋಲ್ಲ. ಸಿನಿಮಾ ನೋಡಿ ನನ್ನ ತಪ್ಪೇನು ಅಂತ ಅವ್ರು ರೂಪಿಸಿದ್ರೆ ತಾನೇ ನಾನು ಅದನ್ನು ತಿದ್ಕೊಂಡು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು. ಅವರೇ ನನಗೆ ಅದು ರೂಪಿಸಿಲ್ಲ ಅಂದರೆ ನನ್ನ ತಪ್ಪಲ್ಲ, ಅದು ಜನರ ತಪ್ಪಾಗುತ್ತಲ್ವ. ಸಿನಿಮಾ ಬಂದು ಅವ್ರು ನನಗೆ ಒಂದು ಹೇಳಿ. ಸಿನಿಮಾಗೆ ಬರಬೇಕು ಅಂತ ಯೋಚನೆ ಇಲ್ಲದೆ ಸಡನ್ನಾಗಿ ಎಂಟ್ರಿ ಕೊಟ್ಟಿರೋದು. ಬಟ್ ನಿಮಗೊಂದು ಇನ್ಸ್ಪೈರ್ ಇರಬೇಕು ಯಾರಾದರೂ. ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಇನ್ಸ್ಪೈರ್ ಕೊಟ್ಟಂತಹ ನಟ ನಟಿ ಯಾರು ಅಂತ? ಅಪ್ಪು ಸರ್ ಮ್ಯಾಮ್. ಅವ್ರದ್ದು ಚಿಕ್ಕ ವಯಸ್ಸಿಂದ ನಾನು ಯೂಶ್ವಲಿ ಮೂವೀಸ್ ಜಾಸ್ತಿ ನೋಡ್ತಾಯಿದ್ದು. ನಾನಾಗಲಿ ಮನೇಲಿ ನೋಡ್ತಾಯಿದ್ದು ಅಪ್ಪು ಸರ್ದೆ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ನನ್ನ ಗ್ಯಾಪ್ನಾಗ ಫಸ್ಟ್ PVR ಶೋಗೆ ನಾನು ನೋಡಿದರೆ ಅಪ್ಪು ಸರ್ ಮೂವಿನ. ಸೊ ಅಪ್ಪು ಸರನ್ನು ಇನ್ಸ್ಪೈರ್ ತಗೊಂಡು ಸಿನಿಮಾ ಮಾಡಿದ್ದೀರಾ. ಅಪ್ಪು ಸರ್ ಸಿನಿಮಾ ಮಾಡ್ತಿದ್ದೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು. ಸೊ ನಿಮ್ಮ ಸೆಲೆಕ್ಷನ್ಸ್ ಹೆಂಗಿರುತ್ತೆ? ಮಾಸಾ, ಕ್ಲಾಸಾ, ಫ್ಯಾಮಿಲಿ ಆಡಿಯನ್ಸ್ ತಗೊಳ್ಳುವಂಥ ಸಿನಿಮಾನ? ನಾನು ಟಾರ್ಗೆಟ್ ಮಾಡ್ತಾ ಇರೋದು ಮ್ಯಾಸ್ ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ ಎರಡೂ ಒಂದಿರಲಿ ಅಂತ. ಓಕೆ. ಸೊ ಓಂ ಶಿವಂ ಚಿತ್ರದ ಬಗ್ಗೆ ಮಾತಾಡೋದಾದರೆ ನಿಮ್ಮ ಪಾತ್ರ ಏನು? ನೀವು ಇಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದೀರಾ ಅಂತ? ಮ್ಯಾಮ್, ಒಂದು ಕ್ಯೂಟ್ ಲವ್ ಸ್ಟೋರಿ ಮ್ಯಾಮ್. ಒಂದು ಟೀನೇಜರ್ಸಲ್ಲಿ ಏನು ಸ್ಟಾರ್ಟ್ ಆಗುತ್ತೆ ಅದು. ಈಗ ಯಾರಾದರೂ ಲವ್ ಮಾಡಬೇಕಾದ್ರೆ ನಮ್ಮ ಜೊತೆ ಇದ್ದರೆ ಹೆಂಗಿರ್ತಾರೆ, ಬಿಟ್ಟೋದ್ರೆ ಹೆಂಗಿರ್ತಾರೆ, ಬಿಟ್ಟೋದವ್ರು ಬಂದರೆ ಹೆಂಗಿರುತ್ತೆ ಅಂತ ಒಂದು ಸ್ಟೋರಿ ಇದೆ. ಇದೇನಾದರೂ ರಿಯಲ್ ಲೈಫಲ್ಲಿ ಇನ್ಸ್ಪೈರ್ ಇದೆಯಾ? ಗೊತ್ತಿಲ್ಲ ಮ್ಯಾಮ್, ಇದ್ರೂ ಇರ್ಬೋದು. ಬಿಕಾಸ್ ಯಾರಿಗೂ ಗೊತ್ತಿಲ್ಲ ಅಲ್ವಾ ಹೆಂಗಿರುತ್ತೇನು ಅಂತ. ಇರ್ಬೋದು ಮ್ಯಾಮ್, ಗೊತ್ತಿಲ್ಲ. ನಂದು ಕೇಳ್ತಾ ಇಲ್ಲ ಸರ್, ನಿಮ್ಮದು? ನಂದು ಯಾವುದೂ ಇಲ್ಲ ಮ್ಯಾಮ್. ಓಕೆ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರು, ಸೊ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅನಿಸುತ್ತೆ. ಸೊ ಹೆಂಗಿದೆ ಜರ್ನಿ? ಹೆಂಗಿತ್ತು? ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರಿ? ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಫಸ್ಟ್ ಸಿನಿಮಾ ಅಂದಮೇಲೆ ನರ್ವಸ್ನೆಸ್ ಇರುತ್ತೆ, ಹೆಂಗೆ ಮಾಡಬೇಕು, ಕ್ಯಾಮ್ರಾ ಮುಂದೆ ಫೇಸ್ ಮಾಡೋದು ಹೇಗೆ ಅನ್ನೋದೆಲ್ಲ ಭಯ ಇರುತ್ತೆ. ಅಂಥದ್ದೇನಾದರೂ ನಿಮಗಿತ್ತಾ? ಫಸ್ಟ್ ಡೇ ಶಾರ್ಟ್ ಇಟ್ಟಿದ ತಕ್ಷಣ ನಾನು ಆಬ್ವಿಯಸ್ಲಿ ಟೇಕ್ಸ್ ತೊಗೊಂಡೆ. ಯಾಕಂದರೆ ಮಂಡ್ಯಲ್ಲಿ ಶೂಟ್ ಮಾಡಿದ್ದು, ಕ್ರೌಡ್ ಜಾಸ್ತಿ ಆಯಿತು. ಆಮೇಲೆ ಏನು ಮಾಡಬೇಕಂತ ಅವಾಗ ಡೈರೆಕ್ಟ್ರು ಬಂದು ಒಂದು ಮಾತು ಹೇಳಿದ್ರು, ಇಲ್ಲಿರೋರೆಲ್ಲ ಕುರಿಗಳು, ನೀನೊಬ್ಬನೇ ಇಲ್ಲಿ, ನಿನ್ಗೆ ಯಾರೂ ಇಲ್ಲ ಇಲ್ಲಿ, ನೀನೊಬ್ಬನೇ ಇಲ್ಲಿ, ನೀನೇನು ಮಾಡ್ತೀಯೋ ಅದೇ ಕರೆಕ್ಟ್ ಅಂದರು. ಆ ಶಾರ್ಟಿಂದ ನಂಗೆ ಧೈರ್ಯ ಬಂದಿದ್ದು. ಅದಾದಮೇಲೆ ಒಂದು 50-100 ಮೆಂಬರ್ಸ್ ಕ್ರೌಡ್ ಇತ್ತು. ಅದಾದಮೇಲೆ ಒಂದು ಕ್ಲಾಪ್ ಸ್ಟಾರ್ಟ್ ಮಾಡಿದ್ರು. ಅದರಿಂದ ನಾನು ಇಂಪ್ರೂವೈಸ್ ಆಗಬೇಕು ಅಂತ ನನಗನ್ಸಿ ನಾನೇ ಸ್ಟಾರ್ಟ್ ಮಾಡಿದೆ. ಈಗ ಮಂಡ್ಯದಲ್ಲಿ ಶೂಟಿಂಗ್ ಆಗಿರೋದ್ರಿಂದ ಮಂಡ್ಯ ಭಾಷೆಯಲ್ಲಿ ಸಿನಿಮಾ ಬರ್ತಾ ಇದೆ ಅಂತ ಅನಿಸುತ್ತೆ. ಸೊ ಮಂಡ್ಯ ಭಾಷೆ ಕಲ್ತ್ರಾ ನೀವು? ಹೆಂಗೆ? ಸ್ವಲ್ಪ ಕಲ್ತಿದ್ದೀನಿ ನಾನು. ಯಾವುದಾದ್ರೂ ಡೈಲಾಗ್ ಹೇಳ್ಬೋದಾ? ಡೈಲಾಗ್ ಏನು ಗಪ್ನ ಇಲ್ಲ ಮ್ಯಾಮ್. ಓಕೆ, ಆಲ್ ದಿ ಬೆಸ್ಟ್, ಚೆನ್ನಾಗಾಗಿ. ಥ್ಯಾಂಕ್ ಯು. ಇದಿಷ್ಟು ಓಂ ಶಿವ ಚಿತ್ರದ ನಾಯಕನ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.